ಒಳ್ಳೆ ಹರಿಸಿ ಸಾಷ್ಟಾಂಗ ನಮಸ್ಕಾರ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಸರ್. ನಮಸ್ಕಾರ ಹರೇ ಶ್ರೀನಿವಾಸ ಗುರುಗಳೇ. ನಮಸ್ಕಾರ. ನಮಸ್ಕಾರ ಗುರುಗಳೇ. ಹರೇ ನಮಃ. ನಮಸ್ಕಾರ ಗುರು. ಸುಮತಿಭಿರನ್ಮೇಜಂ ಶುಭ್ರಕಾಯಂ ಸಕಾಯಂ ಸುಖಮಜಮನಪಾಜಂ ಮುಕ್ತ್ಯುಪಾಜಂ ವಿಮಾಜಂ ದೃಹಜಮಹಮಮೇಜಂ ಧ್ಯೇಜಮಾಮ್ನಾಜಗೇಯಂ ಸದಜಮಸದಜೇಯಂ ಶ್ರೀಸಹಾಜಂ ಭಜೇಯಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶಿರಃಪತ್ಯೇ ನಿತ್ಯಾ ಗಣಿತ ಗುಣವಾಣಿಕ್ಯ ವಿಶದ ಪ್ರಭಾಜಾಲೋಲ್ಲಾಸೋಪಹತ ಸಕಲಾವತ್ಯ ತಮಸೆ ಜಗಜ್ಜನ್ಮಸ್ಥೇಮ ಪ್ರಳಯ ರಚನಾಶೀಲ ವಪುಷೆ ನಮೋ ಶೇಷಾಂನಾಯ ಸ್ಮೃತಿ ಹೃದಯ ದೀಪ್ತಾಯ ಹರದೆ येन प्रादुरभावि भूमि वरदे विस्तारि गोसन्ततिः प्राबोधिश्रुति पंकजं करुणया प्रकाशितत्वं परं ध्वान्तं ध्वंसमनादि साधुनिकरश्चाकारि सन्मार्गगः तेन व्यासदिवाकरेण सततं मात्याजि मे मानसं व्याप्तिर्यस्य निजे निजेन महसा पक्षे सपक्षे स्थितिः व्यावृत्तिश्च विपक्षतोऽथ विषये सत्यं न वैबाधिते नैवास्ति प्रतिपक्षयुक्तिरतुलं शुद्धं प्रमाणं समे भूयात् तत्त्वविनिर्णयाय भगवान् आनन्दतीर्थो मुनिः भवति यदनुभावात् जडमूकोऽपि वाग्मी जडमतिरपि जन्तुर्जायते प्रज्ञमौरिः सकलवचनचेतो देवता भारती स मम वचसे धत्तां सन्निधिं मानसे च रमानिवासोचितवासभूमिः सन्न्यायरत्नावरिजन्मभूमिः वैराग्यभाग्यो मम पद्मनाभतीर्थामृताब्धिर्भवताद्विभूत्यै पदवाक्य प्रमाण ज्ञान प्रतिवादि मदच्छिदः श्रीमदक्षोभ्यतीर्थाख्यानुपतिष्ठे गुरून् मम श्रीमदानंद तीर्थादि सन्मनः सरसी भुवि अनुव्याख्यान नलिने चंचरी कतिमे मनः न शब्दाद्धो गाढाः न च निगम चर्चासु चतुराः न च न्याये प्रौढाः न च विदित वेद्यापि वयं परं श्रीमत्पूर्ण प्रमति गुरु कारुण्य सरणिं प्रपन्नामान्या स्मः किमपि च वदन्तोऽपि महताम् ॐ नारायणं निखिलपूर्ण गुणैकदेहं निर्दोषमप्यतममप्यखिलैः सुवाक्यैः अस्योद्भवादिदमशेष विशेषतोऽपि वन्द्यं सदा प्रियतमं मम सन्नमामि कुपिता हि पणच्छाया समीकृत्या परं सुखं सेवन्ते यत्पदं धीराः तं भजे वल्लभं श्रियः. ಈಗ 180ನೇ ಸುಧಾಮೂಲ, ಅದರಲ್ಲಿ ಯಾದುಪತ್ಯ ಟಿಪ್ಪಣಿ ಮುಕ್ತಾಯ ಆಗಿತ್ತು. ಈಗ ಮತ್ತೊಂದು ಟಿಪ್ಪಣಿ, ಶೇಷವಾಕ್ಯಾರ್ಥ ಚಂದ್ರಿಕಾ ಅಂತ ಟಿಪ್ಪಣಿ. ಅದರಲ್ಲಿ ಏನು ವಿಷಯಗಳಿದೆ ಅದನ್ನ ನೋಡೋಣ. ಇದುವರೆಗೆ ವೈಶೇಷಿಕರ ಸಿದ್ಧಾಂತದ ಬಗ್ಗೆ ತಿಳಿಸ್ತಾ ಇದ್ರು. ಅಂದ್ರೆ ವೈಶೇಷಿಕರ ಮತ ಏನು, ಅವ್ರು ಹೇಗೆ ಮೋಕ್ಷದ ಉಪಾಯವನ್ನ ಹೇಳ್ತಾರೆ, ಮೋಕ್ಷದ ಬಗ್ಗೆ ಇನ್ನೂ ವಿಸ್ತಾರವಾಗಿ ಹೇಳಿಲ್ಲ. ಅದನ್ನ ಮುಂದಿನ ಅಧ್ಯಾಯದಲ್ಲಿ ಹೇಳ್ತಾರೆ, 4ನೇ ಅಧ್ಯಾಯದಲ್ಲಿ. ಈಗ 3ನೇ ಅಧ್ಯಾಯ, ಈ 3ನೇ ಪಾದದಲ್ಲಿ ವಿದ್ಯಾಧಿಕರಣದಲ್ಲಿ ಹೇಳ್ತಾರೋ ವಿಷಯ ಎಷ್ಟು, ಮೋಕ್ಷಕ್ಕೆ ಏನು ಉಪಾಯ, ಅದನ್ನ ವೈಶೇಷಿಕರು ಏನ್ ತಿಳಿಸ್ಕೊಡ್ತಾರೆ ಅದ್ರ ಬಗ್ಗೆ ಹೇಳ್ತಾ ಬಂದ್ರು. ಅವ್ರ ಪ್ರಕಾರ ಏನು, ಜಗತ್ನಲ್ಲಿರೋ ಪದಾರ್ಥಗಳ ಬಗ್ಗೆ ಸರಿಯಾದ ಜ್ಞಾನ ಬೇಕು. ಪ್ರತಿಯೊಂದು ಇದಕ್ಕಿಂತ ಇದು ಬೇರೆ, ಇದಕ್ಕಿಂತ ಇದು ಬೇರೆ, ಸರಿಯಾಗಿ ತಿಳ್ಕೊಬೇಕು ಒಂದೊಂದು ವಸ್ತುನ. ಹೀಗ್ ತಿಳಿತಾ ಹೋದ್ರೆ ಆಗ ಅವನು ಮೋಕ್ಷವನ್ನು ಪಡಿತಾನೆ ಅಂತ. ಅದೇ ಅಂದ್ರೆ ಪ್ರಶಸ್ತ ಪಾದರು ಅಂತ ಒಬ್ರಿದ್ದಾರೆ. ಪ್ರಶಸ್ತ ಪಾದ ಭಾಷ್ಯ ಅಂತ ಬಹಳ ಪ್ರಸಿದ್ಧ. ವೈಶೇಷಿಕ ಸೂತ್ರಗಳೇನಿದೆ, ಬ್ರಹ್ಮಸೂತ್ರಗಳ ತರ ವೈಶೇಷಿಕ ಸೂತ್ರಗಳಿವೆ. ಆ ಸೂತ್ರಗಳಿಗೆ ಈಗ ಮಧ್ವಾಚಾರ್ಯರ ಭಾಷ್ಯ ಇದೆಯಲ್ಲ ಬ್ರಹ್ಮಸೂತ್ರಕ್ಕೆ, ಹಾಗೆ ಪ್ರಶಸ್ತ ಪಾದರ ಭಾಷ್ಯ ಇದೆ. ಪ್ರಶಸ್ತ ಪಾದ ಭಾಷ್ಯ ಅಂತ ತುಂಬಾ ಪ್ರಸಿದ್ಧ. ಆ ಪ್ರಶಸ್ತ ಪಾದ ಭಾಷ್ಯದಲ್ಲಿ ಒಂದು ಮಾತು ಬಂದಿದೆ. ಆ ಮಾತನ್ನ ಇವರು ಉಲ್ಲೇಖ ಮಾಡ್ತಾರೆ ಈ ಟಿಪ್ಪಣಿಲಿ. ಏನ್ ಹೇಳಿದ್ದಾರೆ, ದ್ರವ್ಯ ಗುಣ ಕರ್ಮ ಸಾಮಾನ್ಯ ವಿಶೇಷ ಸಮವಾಯಾನಾಂ ಪದಾರ್ಥಾನಾಂ ಸಾಧರ್ಮ್ಯ ವೈಧರ್ಮ್ಯಾಭ್ಯಾಂ ತತ್ವಜ್ಞಾನಂ ನಿಶ್ರೇಯಸ ಹೇತು ರೀತಿ ಪ್ರಶಸ್ತ ಪಾದ ಭಾಷ್ಯ ಕೃತ್ ವಚನ ಉಲ್ಲೇಖ. ಅಂದ್ರೆ ಅವರೇ ಒಪ್ಕೊಂಡಿದ್ದಾರೆ
ಈ ದ್ರವ್ಯ ಗುಣ ಕರ್ಮ ಅಂತ ಜಗತ್ತಲ್ಲಿ ಏನೇನ್ ಕಾಣುತ್ತೆ. ದ್ರವ್ಯ ಅಂದ್ರೆ ಉದಾಹರಣೆಗೆ ಹಸು, ಅದೊಂದು ದ್ರವ್ಯ. ಈಗ ನಮ್ಮ ದೇಹ ಏನಿದೆ ಅದು ಒಂದು ದ್ರವ್ಯನೇ. ಇದು ಪಾರ್ಥಿವ ದ್ರವ್ಯ, ಪಾಂಚಭೌತಿಕ ದ್ರವ್ಯ ಅಷ್ಟೇ, ಇದೊಂದು. ಇನ್ನು ಗುಣ ಅಂದ್ರೆ ನಮ್ಮಲ್ಲಿ ಕಪ್ಪು ಬಿಳಿ ಇತ್ಯಾದಿ ಗುಣಗಳನ್ನು ಹೇಳ್ತೀವಲ್ಲ, ಅಥವಾ ರೂಪ ರಸ ಗಂಧ ಸ್ಪರ್ಶ ಸಂಖ್ಯೆ ಪರಿಮಾಣ ಚಿಕ್ಕದು ದೊಡ್ಡದು ಇದೆಲ್ಲ ಗುಣ ಅಂತ ಅನ್ಸುತ್ತೆ. ಈ ಗುಣಗಳ ಬಗ್ಗೆ. ಕರ್ಮ ಅಂದ್ರೆ ಚಲನೆ, ಓಡಾಡೋದು, ಈ ತರ ಇಂಥ ವಿಷಯಗಳೇನಿದೆ ಇದರಲ್ಲಿ ಚೆನ್ನಾಗಿ ಪರಿಣತಿಯನ್ನ ಪಡಿಬೇಕು. ಸರಿಯಾಗಿ ಪದಾರ್ಥಗಳ ಬಗ್ಗೆ ತಿಳ್ಕೊಳ್ತಾ ಹೋದ್ರೆ ದೇವರ ಬಗ್ಗೆ, ಆತ್ಮನ ಬಗ್ಗೆ, ಪರಮಾತ್ಮನ ಬಗ್ಗೆ ಚೆನ್ನಾಗಿ ಜ್ಞಾನ ಬರುತ್ತೆ. ಜಗತ್ತಿನ ಬಗ್ಗೆನೇ ಸರಿ ಗೊತ್ತಿಲ್ಲ ಅಂದ್ರೆ ದೇವ್ರ ಬಗ್ಗೆ ಏನ್ ಗೊತ್ತಾಗ್ಲಿಕ್ಕೆ ಸಾಧ್ಯ? ಅದು ಸಾಧ್ಯ ಇಲ್ಲ. ಆದ್ರಿಂದ ಸರಿಯಾಗಿ ಈ ಪದಾರ್ಥಗಳ ಬಗ್ಗೆ ತಿಳಿದಾಗ ಅವನು ತಾನು ಮೋಕ್ಷವನ್ನ ಪಡಿಲಿಕ್ಕೆ ಸಾಧ್ಯ ಅಂತ ಈ ಟಿಪ್ಪಣಿಯಲ್ಲಿ ಹೇಳ್ತಾ ಬಂದ. ಪೇಜ್ ನಂಬರ್ ಮತ್ತೆ ಮೆಸೇಜ್ ಮಾಡಿದ್ದಾರೆ, 180ನೇ ಇದು ಸುಧಾ ಮೂಲ. ಪೇಜ್ ನಂಬರ್ ಹೇಳ್ತಾ ಇಲ್ಲ, ಸುಧಾ ಮೂಲ 180. ಇನ್ನು ಈ ಪ್ರಶಸ್ತ ಪಾದರು ಹೇಳಿದ ಕೊನೆ ವಿಷಯ ಏನು? ಸಾಧರ್ಮ್ಯ ವೈಧರ್ಮ್ಯಾಭ್ಯಾಂ ತತ್ವಜ್ಞಾನ. ಸಾಧರ್ಮ್ಯ ವೈಧರ್ಮ್ಯ ಅಂದ್ರೆ ಇವ್ರ ಪ್ರಕಾರ ದ್ರವ್ಯ ಗುಣ ಕರ್ಮ ಜಗತ್ನಲ್ಲಿ ಏನೇನ್ ವಿಭಾಗ ಮಾಡ್ತೀವಿ, ಇದರಲ್ಲಿ ಸಾಧಾರಣವಾದ ಧರ್ಮ, ಎಲ್ಲದರಲ್ಲೂ ಸೇರಿರೋ ಒಂದು ಧರ್ಮ ಏನು, ಸೇರ್ದೇ ಇರೋ ಧರ್ಮ. ಈಗ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಇವರಲ್ಲಿ ಒಂದೇ ಧರ್ಮ ಇದೆ, ಬೇರೆ ಧರ್ಮನೇ ಇದೆ. ಒಂದೇ ಅಂದ್ರೆ ಏನು? ಒಂದೇ ಧರ್ಮ ಅಂತಂದ್ರೆ ಮನುಷ್ಯತ್ವ, ಅದು ಎಲ್ಲಾ ಮನುಷ್ಯರಲ್ಲೂ ಕೂಡ ಇದೆ. ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಇದು ಸಾಧರ್ಮ್ಯ, ಒಂದೇ ಧರ್ಮ. ವೈಧರ್ಮ್ಯ ಅಂದ್ರೆ ಬ್ರಾಹ್ಮಣಲ್ಲಿ ಬ್ರಾಹ್ಮಣತ್ವ ಇದೆ, ಶೂದ್ರನಲ್ಲದಿಲ್ಲ. ಹಾಗಂತ ಬ್ರಾಹ್ಮಣಲ್ಲೂ ಶೂದ್ರತ್ವ ಇಲ್ಲ. ಹೀಗೆ ಒಬ್ಬರಲ್ಲಿ ಇರೋ ಧರ್ಮ ಇನ್ನೊಬ್ಬರಲ್ಲಿಲ್ಲ, ಇದು ವೈಧರ್ಮ್ಯ. ಇದರ ಬಗ್ಗೆ ಚೆನ್ನಾಗಿ ತಿಳ್ಕೊಳ್ತಾ ಹೋದ್ರೆ ತತ್ವಜ್ಞಾನ ಬರುತ್ತೆ. ಆಗ ಅದು ನಿಶ್ರೇಯಸ್ಸಿಗೆ ಕಾರಣ, ಅಂದ್ರೆ ಮೋಕ್ಷಕ್ಕೆ ಕಾರಣ ಅಂತ ನೀವು ಅನ್ನಿಸ್ಬೋದು. ಇದೆಲ್ಲ ಲೌಕಿಕ ಜ್ಞಾನ, ಇದನ್ನ ತಿಳ್ಕೊಂಡು ಏನ್ ಮಾಡ್ಬೇಕು? ವಸ್ತುತಃ ಇದೆ. ತತ್ವ ಸಂಖ್ಯಾನ ತತ್ವವೇಕ ಅಂತ ಮಧ್ವಾಚಾರ್ಯರ ಗ್ರಂಥಗಳಿದೆ. ಅದ್ರಲ್ಲಿ ಏನ್ ಮಾಡ್ತಾರೆ, ಈ ಜಗತ್ತಿನ ಬಗ್ಗೆ ಪರಿಚಯ ಮಾಡ್ಕೊಡ್ತಾರೆ ಮಧ್ವಾಚಾರ್ಯರು. ತತ್ವ ಅಂದ್ರೆ ಏನು, ಸ್ವತಂತ್ರ ತತ್ವ ಅಸ್ವತಂತ್ರ ತತ್ವ ಅಂತ ನಮ್ದು ಚೆನ್ನಾಗಿದೆ ಸಿದ್ಧಾಂತ. ಇವ್ರು ಏನ್ ಮಾಡ್ತಾರೆ, ಬರೀ ಪದಾರ್ಥಗಳನ್ನ ತಿಳ್ಕೊಳ್ಳೋದ್ರಿಂದ ಏನ್ ಉಪಯೋಗ ಅಂತ. ನಾವನ್ನೋದು ಪದಾರ್ಥಗಳನ್ನ ತಿಳ್ಕೊಳ್ತಾ ಎಲ್ಲಾ ಪದಾರ್ಥ ಅಸ್ವತಂತ್ರ ಆಗೋಯ್ತು. ಯಾವ್ದು ತನ್ನ ಕೈಲಿ ಇಲ್ಲ, ತನ್ನ ಅಧೀನದಲ್ಲಿ ಇಲ್ಲ. ಯಾವ ವಸ್ತುಗಳು ಇನ್ನೊಬ್ಬನ ಅಧೀನದಲ್ಲಿದೆ, ಅದೇ ಅತೀಂದ್ರಿಯ, ಅದೇ ದೇವರು ಅಂತ ಹೇಳಿ ದೇವರ ಪಾರಮ್ಯ ಸರ್ವೋತ್ತಮತ್ವವನ್ನ ಹೇಳಲಿಕ್ಕೆ ನಾವು ಈ ಜಗತ್ತಿನ ಬಗ್ಗೆ ತಿಳ್ಕೊಳ್ಬೇಕು ಅಂತ ಕೊನೆಗೆ ನಾವು ಅಲ್ಲಿ ನಿಲ್ಲಿಸ್ತೀವಿ, ಎಂಡ್ ಮಾಡೋದಲ್ಲಿ. ಅದೇ ನಮ್ಮ ದೃಷ್ಟಿ ಬೇರೆ ಇದೆ, ವೇದಾಂತಿಗಳ ದೃಷ್ಟಿ. ಈ ವೈಶೇಷಿಕರ ದೃಷ್ಟಿ ಏನಾಗೋಯ್ತು, ದೇವರ ಅನುಗ್ರಹಕ್ಕೆ ಇದನ್ನೆಲ್ಲ ತಿಳ್ಕೊಳ್ಬೇಕು ಅಂತ ಹೇಳಲಿಕ್ಕೆ ಹೋಗ್ತಾ ಇಲ್ಲ. ತಿಳ್ಕೊಳ್ಬೇಕು, ಯಾಕೆ ದೇವ್ರ ಜ್ಞಾನ ಚೆನ್ನಾಗಿ ಬರ್ಲಿಕ್ಕೆ ಅಂತ. ಸರಿಯಾಗಿ ಆ ಸಿದ್ಧಾಂತದ ಒಂದು ನಿಜವಾದ ಒಂದು ತಾತ್ಪರ್ಯ ಏನಿದೆ, ಶಾಸ್ತ್ರದ ದೃಷ್ಟಿ, ಅದನ್ನ ಅವರು ತಂದು ಕೊಡ್ಲಿಲ್ಲ. ಆದ್ರಿಂದ ಯಾಕೆ ಇದನ್ನ ತಿಳ್ಕೊಳ್ಬೇಕು ಅಂತ ಅವ್ರ ಮತದಲ್ಲಿ ಅನ್ಸತ್ತಷ್ಟೆ. ಅದಕ್ಕೆ ಹೇಳಿದ್ರು, ಇಲ್ಲ ನೀವೇನ್ ಹೇಳಿದ್ರಿ, ತತ್ವಜ್ಞಾನ ಸಂಪಾದನೆ ಮಾಡಿದ್ರೆ ಮೋಕ್ಷ ಸಿಗತ್ತೆ. ಇದು ಜನರಲ್ ಎಲ್ರಿಗೂ ಗೊತ್ತಿರೋ ವಿಷಯ, ತತ್ವಜ್ಞಾನ ಸಂಪಾದನೆ ಮಾಡಿದ್ರೆ ಮೋಕ್ಷ ಸಿಗತ್ತೆ ಅಂತ. ಆದ್ರೆ ನೀವೇನ್ ಮಾಡ್ತಾ ಇದ್ರಿ, ಧರ್ಮವು ಮೋಕ್ಷಕ್ಕೆ ಕಾರಣ ಅಂತ ಹೇಳ್ತಾ ಇದ್ರಿ. ಧರ್ಮ ಅಂದ್ರೆ ಪುಣ್ಯ ಏನಿದೆ ಅದು ಮೋಕ್ಷಕ್ಕೆ ಕಾರಣ, ತತ್ವಜ್ಞಾನ ಅಲ್ಲ ಅಂತ ಹೇಳ್ತಾ ಇದ್ರಿ. ಅದ್ ಹೇಗೆ ಸರಿ? ಈ ಧರ್ಮವನ್ನ ಎಲ್ಲಿ ಹೇಳಿದ್ದಾರೆ ಮೋಕ್ಷ ಕಾರಣ ಅಂದ್ರೆ? ಅವರ ಸೂತ್ರನೇ ಇದೆ ಒಂದು, ಅದು 2ನೇ ಸೂತ್ರ ಅಂತೆ ವೈಶೇಷಿಕ ಗ್ರಂಥದಲ್ಲಿ. ವೈಶೇಷಿಕ ಸೂತ್ರಗಳಲ್ಲಿ ಈಗ ಬ್ರಹ್ಮಸೂತ್ರದ ಮೊದಲನೇ ಸೂತ್ರ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ, ಹಾಗೆ 2ನೇ ಸೂತ್ರ ಜನ್ಮಾದೇಶ. ಹಾಗೆ ವೈಶೇಷಿಕರ ಸೂತ್ರದಲ್ಲಿ 2ನೇ ಸೂತ್ರ ಒಂದಿದೆ, ಯಾವುದು? ಯತಃ ಅಭ್ಯುದಯ ನಿಶ್ರೇಯಸ ಸಿದ್ಧ ಸಧರ್ಮ ಇತಿ ವೈಶೇಷಿಕ ದ್ವಿತೀಯ ಸೂತ್ರೇ ಅಂತ ಹೇಳಿ ಇದನ್ನ ಜೈತೀರ್ಥರು ಕೋಟ್ ಮಾಡಿದ್ದಾರೆ. ಅಂದ್ರೆ ಯಾವುದರಿಂದ ಅಭ್ಯುದಯ ಆಗ್ಲಿ ಅಂದ್ರೆ ಜ್ಞಾನವಾಗ್ಲಿ ಮೋಕ್ಷವಾಗ್ಲಿ ಉಂಟಾಗುತ್ತೋ ಅದನ್ನೇ ಧರ್ಮ ಅಂತ ಕರೀತಾರೆ ಅಂತ ಸ್ಪಷ್ಟ ಇದೆ. ಹಾಗಾದ್ರೆ ತತ್ವಜ್ಞಾನವನ್ನೇ ನೇರವಾಗಿ ಮೋಕ್ಷಕ್ಕೆ ಕಾರಣ ಅಂತ ಬಾಯ್ಬಿಟ್ಟು ಹೇಳಿ, ಅದ್ರ ಬದಲು ಧರ್ಮದಿಂದ ತತ್ವಜ್ಞಾನ ಅದರಿಂದ ಮೋಕ್ಷ ಅಂತ ಹೀಗೆಲ್ಲ ಯಾಕೆ ಸೇರಿಸ್ತೀರಿ ಹೇಳ್ತೀರಿ ಅಂತ ಪ್ರಶ್ನೆ. ಅದಕ್ಕೆ ಹೇಳ್ತಾರೆ, ಇಲ್ಲ ಧರ್ಮದ ಮುಖಾಂತರನೇ ತತ್ವಜ್ಞಾನವು ಮೋಕ್ಷಕ್ಕೆ ಕಾರಣ. ಧರ್ಮ ಇಲ್ದೆ ಹೇಗ್ ಸಾಧ್ಯ? ಪುಣ್ಯ ಪಾಪ ಇಲ್ದೇನೆ ಯಾರಿಗೂ ಮೋಕ್ಷ ಸಿಗಲ್ಲ. ಈ ಕೂಡ ಅಂಧನ್ ತಮಸ್ಸಿಗೂ ನರಕಕ್ಕೆ ಹೋಗ್ಬೇಕು ಅಂದ್ರೆ ಒಂದು ಪಾಪ ಮಾಡಿರ್ಬೇಕು, ಅದೃಷ್ಟ ಬೇಕು. ಅದೃಷ್ಟ ಇಲ್ದೇನೆ ಹೇಗ್ ಸಾಧ್ಯ? ಅದೃಷ್ಟ ಅಂದ್ರೆ ನಮ್ ಪ್ರಕಾರ ಒಳ್ಳೇದು ಅಂತ ಹೇಳ್ತೀವಿ, ದುರದೃಷ್ಟ ಅಂತ ಅರ್ಥ ಅಲ್ಲಿ. ದುರದೃಷ್ಟ ಪಾಪ ಅಂತ ಇಟ್ಕೊಳ್ಳಿ, ಪಾಪ. ಅದೃಷ್ಟ ಅಂದ್ರೆ ಪುಣ್ಯ. ಈ ಪುಣ್ಯ ಮತ್ತೆ ಪಾಪಗಳೇನಿದೆ ಇದರ ಮಧ್ಯದಲ್ಲಿ ವ್ಯಾಪಾರ ಇಲ್ಲದೆ, ಇದಿಲ್ದೇನೆ ಒಬ್ಬ ವ್ಯಕ್ತಿ ಈ ಕಡೆ ಮೋಕ್ಷಕ್ಕೂ ಹೋಗ್ಲಿಕ್ಕಾಗಲ್ಲ. ಅಂದ್ರೆ ಈ ಆನಂದವೇ ಸಿಗುವಂತಹ ಒಂದು ಸ್ಥಳ ಅದಕ್ಕೂ ಹೋಗ್ಲಿಕ್ಕಾಗಲ್ಲ, ಕೇವಲ ದುಃಖವೇ ಸಿಗುವಂತಹ ಸ್ಥಳ ಅಂಧನ್ ತಮಸ್ಸು ಅದಕ್ಕೂ ಹೋಗ್ಲಿಕ್ಕೆ ಬರಲ್ಲ. ಅದಕ್ಕೆ
ಇದೊಂದು ಪ್ರಶ್ನೆಯನ್ನ ಮಾಡ್ಕೊಡ್ತಾರೆ. ಅಲ್ಲ, ಇಲ್ಲಿ ವರ್ಧಮಾನ ಅಂತ ಒಬ್ಬ ಇದ್ದಾನೆ. ಅಂದ್ರೆ ಎಷ್ಟು ವಿಷಯಗಳನ್ನ ಇಲ್ಲಿ ಹಾಕಿದ್ದಾರೆ ಟಿಪ್ಪಣಿಗಳಲ್ಲಿ. ಅವ್ರು ಎಷ್ಟು ಗ್ರಂಥ ಓದ್ಬಿಡಿದಾರೆ ಅಂದ್ರೆ ಲೆಕ್ಕನೇ ಇಲ್ಲ. ಎಲ್ಲ ಹೆಕ್ಕಿ ಹೆಕ್ಕಿ ತೆಗಿತಾರೆ. ಅಲ್ಲಿ ಹೀಗೆ ಹೇಳ್ತಾರಲ್ಲ, ಇಲ್ಲಿ ಹಾಗೆ ಹೇಳ್ತಾರಲ್ಲ. ನಮ್ಗೆ ಇರೋದು ಒಂದ್ ವಿಷಯ ಗೊತ್ತಾಗ್ಲಿಕ್ಕೆ ಕಷ್ಟ ಇದೆ. ಅದ್ರ ಅಷ್ಟು ವಿಷಯಗಳನ್ನ ಸಂಗ್ರಹ ಮಾಡಿ ಅಲ್ಲಿ ಹೀಗೆ ಹೇಳಿದಾರಲ್ಲ, ಏನ್ ಅರ್ಥ ಮಾಡ್ಕೊಬೇಕು ಅಂತ ಒಂದೊಂದಕ್ಕೆ ಉತ್ತರ ಕೊಡ್ತಾ ಹೋಗ್ತಾರೆ. ಇಲ್ಲಿ ಕಿರಣಾವಲೀಕಾರ ಅಂತ ಉದಯನಾಚಾರ್ಯರು ಅಂತ ಹೇಳಿದ್ನಲ್ಲ, ಒಬ್ರು ಅವ್ರೇನ್ ಮಾತು ಹೇಳ್ತಾರೆ ಅಂದ್ರೆ, ಈಗ ಈ ಅದೃಷ್ಟದ ಅಗತ್ಯ ಇಲ್ಲ, ಪುಣ್ಯವಾಪ ಯಾಕ್ಬೇಕೀಗ? ನೇರವಾಗಿ ಒಬ್ಬ ತತ್ವಜ್ಞಾನ ಸಂಪಾದನೆ ಮಾಡಿದ, ಈ ಜ್ಞಾನ ಬಂದ್ರೆ ಮಿಥ್ಯಾ ಜ್ಞಾನ ಹೋಯ್ತು, ವಿಪರೀತ ಜ್ಞಾನ ಹೋಯ್ತು. ವಿಪರೀತ ಜ್ಞಾನ ಹೋದ್ ಕೂಡಲೇ ಅವ್ನು ನೇರವಾಗಿ ಮೋಕ್ಷ ಸಿಗತ್ತೆ ಅಂತ ಅರ್ಥ. ಜ್ಞಾನೇನೈವ ಪರಂಪದಂ ಅಂತ ಹೇಳಿಲ್ವ ಕೃಷ್ಣ ಭಗವದ್ಗೀತೆಯಲ್ಲಿ? ಆ ತರ ಈಗ ಹಗ್ಗವನ್ ನೋಡಿ ಹಾವು ಅಂತ ತಿಳ್ಕೊಂಡ ಸರಿ. ಈಗ ಅಜ್ಞಾನ ಹೋಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಹತ್ರ ಹೋಗ್ಬೇಕು, ಮುಟ್ಬೇಕು. ಅದೇನು ಹಾರ್ಲಿಲ್ಲ, ಅದೇನು ಮಾಡ್ಲಿಲ್ಲ ನಮ್ಗೆ ಅಂದ್ರೆ ಅದು ಹಗ್ಗ ಅಂತ ಅರ್ಥ. ಸರಿ, ಪರೀಕ್ಷೆ ಮಾಡ್ಬಿಟ್ಟ ಧೈರ್ಯವಾಗಿ. ಅಲ್ಲಿ ಇದ್ದದ್ದು ಹಗ್ಗನೇ, ಹಾವಲ್ಲ. ಜ್ಞಾನ ಬಂತು, ಅಜ್ಞಾನ ಹೋಯ್ತು, ಮಿಥ್ಯಾ ಜ್ಞಾನ ಹೋಯ್ತು ಅಂತ ಅರ್ಥ. ಸರಿ, ಇದನ್ನೇನಾಯ್ತು? ಹಗ್ಗ ತಗೊಂಡ ಬಂದು ಅವ್ನಿಗೆ ಏನ್ ಬೇಕೋ ಉಪಯೋಗಿಸ್ಕೊಂಡ ಅಷ್ಟೇ. ಅದ್ ಕೆಲಸ ಆಗ್ಬೇಕು ಅಂದ್ರೆ ಜ್ಞಾನ ಬಂದು ಅಜ್ಞಾನ ಹೋದ್ರೆ ಸಾಕು. ಜ್ಞಾನ ಬಂದು ಸುಳ್ಳಾದ ಜ್ಞಾನ ಅಂದ್ರೆ ಅಜ್ಞಾನ ಅಂದ್ರೆ ಅದೇ ಮಿಥ್ಯಾ ಜ್ಞಾನ, ಅದು ಹೋದ್ರೆ ಸಾಕು. ಇಲ್ಲೂ ತತ್ವಜ್ಞಾನವನ್ನ ಯಾವಾಗ ಒಬ್ಬ ಜೀವ ಸಂಪಾದನೆ ಮಾಡ್ತಾ ಮಾಡಿದ ಕೂಡಲೇ ಅವನಲ್ಲಿ ಇರುವಂತಹ ಅಜ್ಞಾನ ಎಲ್ಲ ಹೋಯ್ತು. ಅವನ್ನೇನ ಮೋಕ್ಷಕ್ಕೆ ಹೋಗ್ತಾರೆ. ಜ್ಞಾನೇನೈವ ಪರಂಪದಂ, ಸಾಕು. ಅದ್ರ ಮಧ್ಯದಲ್ಲಿ ಪುಣ್ಯ ಬೇಕು, ಇವೆಲ್ಲ ಯಾಕೆ ಬೇಕೀಗ? ಪುಣ್ಯದಿಂದ ಏನು ಅಂತ ಒಂದು ಪ್ರಶ್ನೆಯನ್ನ ಮಾಡ್ಕೊಂಡ್ರು. ಅದಕ್ಕೆ ಹೇಳ್ತಾರೆ, ಇಲ್ಲ ಅದೇ ವರ್ಧಮಾನ ಅವನು ಹೇಳಿದ್ ಏನು ಅಂತಂದ್ರೆ, ಆ ಸೂತ್ರದ ಅಭಿಪ್ರಾಯ ಹೀಗೆ: ಯತಃ ಅಭ್ಯುದಯ ಸಿದ್ಧಿ ತತ್ವಜ್ಞಾನ ಸಿದ್ಧಿ ಅಭ್ಯುದಯ ಅತ್ರ ತತ್ವಜ್ಞಾನಮಿತಿ ವರ್ಧಮಾನೋಕ್ತೇ ಸಧರ್ಮ ಇತ್ಯೇವ ಲಕ್ಷಣಂ. ಅಂದ್ರೆ ಇಲ್ಲಿ ತತ್ವಜ್ಞಾನ ಬೇಕು, ನಿಜ. ತತ್ವಜ್ಞಾನ ಬಂದಾಗ ಮೋಕ್ಷಕ್ಕೆ ಹೋಗ್ತಾನೆ. ಯಾಕೆ? ಅಜ್ಞಾನ ಹೋಗೋದ್ರಿಂದ. ಜ್ಞಾನ ಬಂದಾಗ ಚೆನ್ನಾಗಿ ಅಜ್ಞಾನ ಹೋಗತ್ತೆ, ಮೋಕ್ಷಕ್ಕೂ ಹೋಗ್ತಾನೆ. ಮಧ್ಯದಲ್ಲಿ ಧರ್ಮ ಬೇಕು ಅಂತ ಅರ್ಥ. ಅಂದ್ರೆ ನೇರವಾಗಿ ಎಲ್ಲೂ ಆಗಲ್ಲ, ಪುಣ್ಯ ಪಾಪಗಳಿಂದಲೇ ಆಗೋದು ಮಧ್ಯಕ್ಕೆ. ಇವಾಗ ಒಬ್ಬ ಯಾಗ ಮಾಡ್ದ, ಇದನ್ನ ಅವರು ಒಪ್ಪಬೇಕು ವೈಶೇಷಿಕರು. ಯಾಗ ಮಾಡಿದ್ದು ಸ್ವರ್ಗ ಸಿಗ್ಲಿ ಅನ್ನೋ ದೃಷ್ಟಿಯಿಂದ ಇವತ್ತು ಯಾಗ ಮಾಡ್ದ, 30ನೇ ವರ್ಷಕ್ಕೆ ಯಾಗ ಮಾಡ್ದ ಅಂತ ಇಟ್ಕೊಳ್ಳಿ. ಅವ್ನು ಸ್ವರ್ಗ ಸಿಗೋದು ಯಾವಾಗ? ಬದುಕಿದ್ದಾಗಂತೂ ಸ್ವರ್ಗ ಸಿಗಲ್ಲ. ಯಾಕೆ? ದೇಹ ಇತ್ತು, ದೇಹದಿಂದ ಈ ಸ್ವರ್ಗಕ್ಕೆ ಹೋಗ್ಲಿಕ್ಕೆ ಬರಲ್ಲ. ದೇಹ ಕಳ್ಕೊಳ್ಬೇಕು. ದೇಹ ಕಳ್ಕೊಳ್ಳೋದು ಅವ್ನು 90ನೇ ವಯಸ್ಸಿಗೆ, ಆದ್ರೆ ಮಾಡಿದ್ಯಾಗ 30ನೇ ವರ್ಷಕ್ಕೆ. ಸರಿ, ಆಮೇಲೆ ಸತ್ತಾದ್ಮೇಲೆ ಅವನು ಪ್ರಯಾಣ ಮಾಡ್ತಾನೆ. ಆಗ ಅವನು, ಇಲ್ಲ ನೀನ್ 30ನೇ ವರ್ಷದಲ್ಲಿ ಸ್ವರ್ಗಕ್ಕೋಸ್ಕರ ಒಂದು ಯಾಗ ಮಾಡಿದ್ದಿ, ತುಂಬಾ ಕಷ್ಟ ಆದದ್ದು, ಹಾಗೆ ನೀನು ಶುದ್ಧ ಆಚರಣೆಯಿಂದ ಜೀವನವಿಡೀ ಪಾಲಿಸಿದ್ಯಾ, ನಿನ್ಗೆ ಸ್ವರ್ಗ ಕರ್ಕೊಂಡು ಹೋಗ್ತೀನಿ, ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ಬಿಡ್ತಾರೆ. ಈಗ ನಮ್ ಪ್ರಶ್ನೆ, ಸ್ವರ್ಗಕ್ಕೆ ಏನ್ ಕಾರಣ? ಅವ್ನ್ ಮಾಡಿದ್ ಯಾಗ ಕಾರಣ. ತಪ್ಪು. ಯಾಕೆ ತಪ್ಪು ಅಂದ್ರೆ, ಕಾರಣ ಅಂತ ಯಾವಾಗ ಆಗತ್ತೆ ಅಂದ್ರೆ ಅದಿದ್ದಾಗ ಕೂಡ್ಲೆ ಆಗ್ಬೇಕು ಕಾರ್ಯ. ಮಣ್ಣಿಂದೆಲ್ಲ ಮುದ್ದೆ ಮಾಡ್ದ, ಅದು ಮಡಿಕೆ ಆಗೋಯ್ತು. ಇಲ್ಲ, ಮಣ್ಣಿನಿಂದ ಮುದ್ದೆ ಮಾಡಿದ್ರು ಮಡಿಕೆ ಆಗ್ದಿಲ್ಲ, 30 ವರ್ಷ ಆದ್ಮೇಲೆ ಆಗತ್ತೆ, ಹಾಗಲ್ಲ. ಕಾರಣ ಇದ್ಮೇಲೆ ಕಾರ್ಯ ಆಗ್ಲೇಬೇಕು. ಅದೇ ರೀತಿ 30ನೇ ವರ್ಷಕ್ಕೆ ಯಾಗ ಮಾಡಿದ ಅಂದ್ರೆ ಸಿಗೋ ಫಲ ಆಗಲೇ ಸಿಗ್ಬೇಕಲ್ಲ. ಲೇಟ್ ಆಗಿ ಹೇಗ್ ಸಿಕ್ತು? ಸರಿ, ಲೇಟ್ ಆಗಿ ಸಿಗ್ಲಿ ಒಪ್ಕೊಳ್ಳೋಣ, ಅದು ಕಾಲಾಂತರ ಭಾವಿ. ಸ್ವರ್ಗ ಅನ್ನೋದು ಈಗ ನಾವ್ ಇವತ್ತು ಚೆನ್ನಾಗಿ ಓದಿದ್ರೆ ಮುಂದೆ ಯಾವತ್ತೋ ಉಪಯೋಗಕ್ಕೆ ಬರುತ್ತೆ, ಇವತ್ತೇ ಉಪಯೋಗಕ್ಕೆ ಬರ್ಬೇಕು ಅಂತಿಲ್ಲ. ಇವತ್ತೇ ಕೃಷಿ ಭೂಮಿಗೆ ಹೋದ, ಏನೊಂದಿಷ್ಟು ಬೀಜಗಳನ್ನ ಎಲ್ಲ ವಪನ ಮಾಡಿದ, ಹಾಗಾದ್ ಕೂಡಲೇ ಈಗಲೇ ಮಾರನೇ ದಿವಸನೇ ಫಲ ಕೊಡ್ಲಿ ಅಂದ್ರೆ ಅದಾಗಲ್ಲ. ಅದಕ್ಕೊಂದಿಷ್ಟು ಟೈಮ್ ಬೇಕಾಗುತ್ತೆ. ಒಂದಿಷ್ಟು ವರ್ಷ ಆದ್ಮೇಲೆ ಒಳ್ಳೆ ಫಲ ಸಿಗತ್ತೆ, ಒಳ್ಳೆ ಅನುಭವಿಸ್ತಾರೆ. ಹಾಗಾದ್ರೆ ಯಾವತ್ತೋ ಯಾವ್ದೋ ಚಿಕ್ಕ ವಯಸ್ಸಿನಲ್ಲಿ ಮಾಡಿದ ಒಂದು ಶ್ರಮಕ್ಕೆ ಮುಂದೆ ಯಾವಾಗ್ಲೂ ಒಂದು ಫಲ ಪಡಿತಾನೆ, ಆಗ್ಲೇ ಪಡಿಬೇಕು ಅಂತಿಲ್ಲ. ಅದೇ ತರ ಇವತ್ತಿನ ದಿವಸ ಯಾಗ ಮಾಡಿದಾಗ ಮುಂದೆ ಸ್ವರ್ಗ ಸಿಗತ್ತೆ ಸತ್ ಮೇಲೆ, ಈಗಲ್ಲ ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ, ಒಪ್ಕೊಳ್ಳೋಣ. ಆಯ್ತು. ಆದ್ರೆ ಯಾಗ ಇಲ್ವಲ್ಲ. ಈಗ ಸ್ವರ್ಗ ಸಿಗೋ ಮುಂಚೆ ಯಾಗ ಇದ್ರೆ ಯಾಗದಿಂದ ಸ್ವರ್ಗ ಸಿಗತ್ತೆ. ಅದ್ ಹೇಗ್ ಸಾಧ್ಯ? ಸ್ವರ್ಗ ಸಿಗೋ ಮುಂಚೆನೆ ಯಾಗ ಇರ್ಬೇಕಲ್ಲ. ಯಾಗ ಇಲ್ದೇನ ಸ್ವರ್ಗ ಇಲ್ಲ. ಯಾಗ ಮಾಡಿದ್ ಯಾವಾಗ್ಲೂ ಅದಿಲ್ವೇ ಇಲ್ಲ. ಈಗ್ಲೂ ಯಾಗ ಇದ್ರೆ ಅದರಿಂದ ಸ್ವರ್ಗ ಸಿಗತ್ತೆ. ಯಾಗವೇ ಮೋಕ್ಷಕ್ಕೆ ಕಾರಣ, ಇದು ಸ್ವರ್ಗಕ್ಕೆ ಕಾರಣ. ಸ್ವರ್ಗ ಸಿಗಬೇಕು ಅಂದ್ರೆ ಯಾಗ ಮುಂಚೆ ಇರ್ಬೇಕು, ಕಾರಣ ಇರ್ಬೇಕು. ಈಗ ಮಣ್ಣು ಇವತ್ತಿತ್ತು, ಅದನ್ನ ಮಡಿಕೆ ಮಾಡ್ಬೇಕು, ಅದ್ ಯಾವಾಗಲೂ 10 ವರ್ಷ ಆದ್ಮೇಲೆ ಮಡಿಕೆ ಆಗ್ಲಿದ್ರೆ ಆಗಲ್ಲ. ದಾರಗಳಿತ್ತು, ದಾರ ಇವತ್ತೆಲ್ಲ ಜೋಡಿಸ್ದ, ಅದ್ ಬಟ್ಟೆ ಇವತ್ತಾಗಲ್ಲ, ಇನ್ನೊಂದು 10 ದಿವಸ ಆದ್ಮೇಲೆ ಆಗತ್ತೆ ಅಂದ್ರೆ ಏನರ್ಥ? ಕಾರಣ ಇದ್ಮೇಲೆ ಕಾರ್ಯ ಅವಾಗ್ಲೇ ಆಗ್ಬೇಕು. ಇವತ್ತು ಓದ್ದೆ, ಅದ್ರ ನೆನಪಾಗಿದ್ದು ಇನ್ಯಾವತ್ತು ಅಂದ್ರೆ ಉಪಯೋಗ ಇಲ್ಲ. ಆ ಓದಿರೋದಕ್ಕೆ ಇವಾಗೂ ಸಾರ್ಥಕ್ಯ ಬೇಕು, ಯಾವಾಗ್ಲೂ ಅದ್ರ ಸಾರ್ಥಕ್ಯ ಏನು. ಅಷ್ಟೇ ಅಲ್ದೇನೆ ಯಾವತ್ತು ಕಾರಣ ಕಾರ್ಯದ ಹಿಂದೆನೆ ಇರ್ಬೇಕು. ಈಗ ರೋಗ ಇವತ್ತು ಬಂತು, ಅದ್ರ ಅನುಭವಿಸೋದು 20 ವರ್ಷ ಆದ್ಮೇಲೆ. ಹಂಗಿಲ್ಲ, ರೋಗ ಬಂತು, ಈಗ ಅನುಭವಿಸೋಕೆ ಶುರು ಆಗೋಯ್ತು, ಕಾರಣ ಇದ್ಮೇಲೆ ಕಾರ್ಯ ಅಲ್ಲಿ ಶುರು ಆಗ್ಬಿಡ್ಬೇಕು. ಇಲ್ಲಾಂದ್ರೆ ಕಾರ್ಯ ಆಗಿಲ್ಲ ಅಂದ್ರೆ ಅಲ್ಲಿ ರೋಗನೂ ಇಲ್ಲ ಅಂತ. ಹೀಗೆ
ಈಗ ಯಾಗ ಇದೆಯೋ ಇಲ್ವೋ ಸತ್ ಮೇಲೆ ಯಾಗ ಮಾಡಿದ ಎಷ್ಟೋ ಚಿಕ್ಕ ವಯಸ್ಸಿಗೆ ಮತ್ ಈಗ ಅಲ್ಲಿ ಯಾಗ ಇರುತ್ತೆ, ಅದು ಕ್ಷಣದಲ್ಲಿ ಇರತ್ತೆ ಅಷ್ಟೇ. ಏನಿಲ್ಲ, ಇದು ಇಂದ್ರಾಯ ಸ್ವಾಹ ಅಂತ ಒಂದು ಆಹುತಿ ಕೊಟ್ಟ ಮುಗ್ದಾಯ್ತಲ್ಲ ಯಾಗ ಅಷ್ಟೇ. ಮತ್ತೇನದು ಹಂಗೆ ಅನುವೃತ್ತಿ ಆಗಲ್ಲ ಜೀವನ್ ಬಿಡಿ ಅಂದ್ರೆ ಇಲ್ಲ. ಯಾಗ ಇರತ್ತೆ, ಸೂಕ್ಷ್ಮ ರೂಪದಿಂದ ಜೀವನ ಜೊತೆಗೇ ಇರತ್ತೆ ಕೊನೆವರೆಗೂ ಅಂತ ಹೇಳ್ತಾರೆ ಇವ್ರು. ಹೇಗಿರತ್ತೆ ಅಂದ್ರೆ ಅದರಿಂದ ಪುಣ್ಯ ಹುಟ್ಟತ್ತೆ ಯಾಗ ಮಾಡಿದಾಗ. ಆ ಪುಣ್ಯ ಆತ್ಮನಲ್ಲಿರತ್ತೆ. ಆತ್ಮ ತಾನು ದೇಹ ಬಿಡ್ತಾನಷ್ಟೇ ಹೊರತು ಆತ್ಮ ಸಾಯಲ್ಲ. ಆತ್ಮನ ಜೊತೆಗೆ ಆ ಪುಣ್ಯ ಇರುತ್ತೆ. ಆ ಪುಣ್ಯ ಪಕ್ವ ಆದಾಗ, ಹಣ್ಣಾದಾಗ ಅದು ಸ್ವರ್ಗ ಫಲ ಕೊಡುತ್ತೆ. ಈ ತರ ಹಣ್ಣಾಗೋದು ಅಂದ್ರೆ ಅದರ ಕೆಲಸ ಇವನು ಫಲ ಕೊಡ್ಬೇಕು ಅಂತ ಆ ಕರ್ಮ ಪೂರ್ತಿ ಆಗತ್ತಲ್ಲ, ಅವಾಗ ಹಣ್ಣಾಗತ್ತೆ ಅಂತ ಅರ್ಥ ಅಷ್ಟೇ. ಈ ರೀತಿ ಕರ್ಮ ಪೂರ್ತಿ ಆದಾಗ, ಅದು ಪಕ್ವ ಫಲ ಆದಾಗ, ಇನ್ನೇನ್ ರಸ ಬಿತ್ತು, ಇನ್ನೇನ್ ಫಲ ಕೊಡತ್ತೆ ಅಂತ ಆದಾಗ ಸ್ವರ್ಗ ಕೊಡುತ್ತೆ, ಅಲ್ಲಿವರೆಗೆ ಕೊಡಲ್ಲ. ಹಾಗಾದ್ರೆ ಯಾಗವೇ ಸೂಕ್ಷ್ಮ ರೂಪದಿಂದ ಪುಣ್ಯ ರೂಪದಲ್ಲಿ ಜೀವನ ಜೊತೆಗಿರುತ್ತೆ. ಮುಗಿದ ಮೇಲೆ ಅವನಿಗೆ ಸ್ವರ್ಗಕ್ಕೆ ಕಾರಣ ಆಗತ್ತೆ ಅಂತ ಹೀಗೆ ಹೇಳ್ಬೇಕು. ಆದ್ರಿಂದ ಪುಣ್ಯ ಪಾಪಗಳಿಲ್ಲದೆ, ಅದೃಷ್ಟವಿಲ್ಲದೆ ನೀವು ತತ್ವಜ್ಞಾನದಿಂದಲೇ ಮೋಕ್ಷ ಸಿಗ್ಲಿ ಹೇಳಿಕ್ ಬರಲ್ಲ. ತತ್ವಜ್ಞಾನದಿಂದ ಪುಣ್ಯ ಏನಾರೊಂದು ಉಂಟಾಗಿ ಆ ಪುಣ್ಯದ ಮುಖಾಂತರ ನಿಮ್ಗೆ ಮೋಕ್ಷ ಸಿಗ್ಬೇಕು. ಅದಕ್ಕೆ ನಾವ್ ಹೇಳಿದ್ದು ಯತಃ ಅಭ್ಯುದಯ ನಿಶ್ರೇಯಸ ಸಿದ್ಧಿ ಸಧರ್ಮ. ಧರ್ಮದಿಂದಲೇ ಜ್ಞಾನ, ಧರ್ಮದಿಂದಲೇ ಮೋಕ್ಷ. ಹಾಗಾದ್ರೆ ಜ್ಞಾನಕ್ಕೂ ಮೋಕ್ಷದ ಮಧ್ಯಗೂ ಧರ್ಮ ಬೇಕಲ್ವಾ ಅಂತ. ಅದಕ್ಕೆ ಸಧರ್ಮ ಇತ್ಯೇವ ಲಕ್ಷಣಂ ಪಾರಂಪರ್ಯೇಣ ನಿಶ್ರೇಯಸೇಪಿ ಅಂತ ಹೇಳ್ತಾರೆ. ಆದ್ರಿಂದ ಯಾವುದರಿಂದ ಅಭ್ಯುದಯ ಸಿದ್ಧಿ ಅಂದ್ರೆ ಧರ್ಮದಿಂದಲೇ ಅಭ್ಯುದಯ ಸಿದ್ಧಿ, ಧರ್ಮದಿಂದಲೇ ಮೋಕ್ಷ ಅಂದ್ರೆ ಪರಂಪರೆಯ. ಅದರಿಂದ ಏನಾಯ್ತು, ಅಭ್ಯುದಯ ತತ್ವಜ್ಞಾನಂ ನಿಶ್ರೇಯಸಂ ಆತ್ಯಂತಿಕಿ ದುಃಖ ನಿವೃತ್ತಿ ತದುಭಯಂ ಅಭ್ಯುದಯ ದ್ವಾರಕಂ ನಿಶ್ರೇಯಸಂ ಅಂತ ಇನ್ನೂ ಅದಕ್ಕೆ ತುಂಬಾ ಬಿಡಿಸ್ತಾರೆ. ಇದರ ಅಭಿಪ್ರಾಯ ಇಷ್ಟೇ, ಧರ್ಮದಿಂದಾಗಿ ತತ್ವಜ್ಞಾನ, ಆ ತತ್ವಜ್ಞಾನ ಜಾಸ್ತಿ ಕಾಲ ಇರೋದಿಲ್ಲ, ಅದು ಆಶುತರ ವಿನಾಶಿ ಅಂತ ಅನ್ನಿಸ್ಕೊಳುತ್ತೆ. ಅಂದ್ರೆ ಈ ಆಶು ಅಂದ್ರೆ ಬೇಗ ಅಂತ ಅರ್ಥ, ಆಶುತರ ಅಂದ್ರೆ ತುಂಬಾ ಬೇಗ ನಾಶ ಹೊಂದೋದು. ಈಗ ಅಂದ್ರೆ ಕೆಲವು ಪ್ರಾಣಿಗಳು ಜಾಸ್ತಿ ವರ್ಷ ಅಲ್ಲ, ಜಾಸ್ತಿ ಕ್ಷಣಗಳೇ ಬದುಕ್ಲಿಕ್ಕಾಗ ಈಗ ಹುಟ್ಟಿರತ್ತೆ ಆಗ್ಲೇ ಸತ್ತು ಹೋಗತ್ತೆ ಅಷ್ಟೇ. ಇದು ಆಶುತರ ವಿನಾಶಿ ಅಂತ ಅನಿಸ್ಕೊಡುತ್ತೆ. ಅದು ಸ್ಥಾಯಿ ಅಲ್ಲ, ಸ್ಥಿರವಾಗಿ ಒಂದಿಷ್ಟು ವರ್ಷಗಳ ಕಾಲ ಇರಲ್ಲ. ಮನುಷ್ಯನ ದೇಹ ಸ್ಥಿರ, ಒಂದಿಷ್ಟು ವರ್ಷ ಇರುತ್ತೆ. ಹಾಗಂತ ಬೇಗ ಹೋಗ್ಬಾರ್ದು ಅಂತಿಲ್ಲ, ಬೇಗ ಹೋಗುವಂತದ್ದಿದೆ, ಇಲ್ಲ ಅಂತಿಲ್ಲ. ಆದ್ರೆ ಸ್ಥಿರ ಹೆಚ್ಚಾಗಿ ಎಲ್ಲಾ ಮನುಷ್ಯರು ನೋಡಿದಾಗ ಒಂದಿಷ್ಟು ವರ್ಷಗಳ ಕಾಲ ಒಂದು ದೇಹದ ಸ್ಥಿತಿ ಇರುತ್ತೆ. ಆದ್ರೆ ಕೆಲವು ಪ್ರಾಣಿಗಳು ಎಲ್ಲ ಜಾತ್ಯಾನೆ, ಅವರುಗಳ ಆಯುಷ್ಯನೇ ಕಡಿಮೆ, ತುಂಬಾ ಕ್ಷಣಗಳಲ್ಲಿ ಇರುವಂತಹ ಪ್ರಾಣಿಗಳಿರ್ತವೆ. ಕೆಲವು ವರ್ಷಗಳು 1-2 ವರ್ಷ, ಕೆಲವು 20 ದಿನ, ಕೆಲವು 30 ದಿನ, ಹೀಗೆ ಬೇಕಾದಷ್ಟಿದೆ. ಇದನ್ನೆಲ್ಲ ನೋಡಿದಾಗ ನಮ್ಗೆ ಏನ್ ಅರ್ಥ ಆಗುತ್ತೆ ಅಂದ್ರೆ ಕೆಲವು ಪದಾರ್ಥ ಜಾಸ್ತಿ ದಿವಸ ಬರಲ್ಲ, ಅದು ಹಾಳಾಗೋಗುತ್ತೆ. ಅಡುಗೆ ಪದಾರ್ಥನೂ ಅಷ್ಟೇ, ಊಟ ಪದಾರ್ಥಗಳೆಲ್ಲ ಇದೆ, ಅದು ಕೂಡ ಹಾಗೆ. ಅದೇ ತರ ಇಲ್ಲಿ ತತ್ವಜ್ಞಾನ ಇದು ಜಾಸ್ತಿ ದಿವಸ ಬರಲ್ಲ. ಇದು ಆಶುತರ ವಿನಾಶಿ, ಬೇಗನೆ ನಾಶ ಆಗೋದು. ಇವತ್ ನಾವು ಪುಣ್ಯ ಮಾಡಿದ್ವಿ, ಒಂದ್ ತತ್ವಜ್ಞಾನ ಬಂತು ನಮ್ಗೆ ದೇವ್ರ ಬಗ್ಗೆ, ಜಾಸ್ತಿ ದಿವಸ ಉಳಿಯಲ್ಲ ಅದು ಅಂತ ಇವ್ರ ಸಿದ್ಧಾಂತ. ಉಳಿಯಲ್ಲ. ಉಳಿದೇ ಇದ್ರೆ ಮತ್ತೆ ಮೋಕ್ಷ ಯಾವಾಗ ಸಿಗೋದಪ್ಪ? ಈಗ ತತ್ವಜ್ಞಾನ ಸಂಪಾದನೆ ಆಯ್ತು, ಇನ್ನೂ ಈ ಜನ್ಮದಲ್ಲಿ ಬೇಕಾದಷ್ಟು ಕಲಿಯೋದಿದೆ. ಕಲಿತ ಮೇಲೆ ಅವನು ಮರಣ ಆದ್ಮೇಲೆ ಮೋಕ್ಷ ಆಗೋಯ್ತು, ಸ್ವರ್ಗಕ್ಕೆ ಹೋಗ್ಬೇಕು. ಅದಾದ್ಮೇಲೆ ಸ್ವರ್ಗಕ್ಕೆ ಹೋಗಿ ಮುಂದೆ ಮೋಕ್ಷ ಪಡಿಬೇಕು. ಇದು ಪರಂಪರೆ ಅಂತೂ ಇದ್ದೇ ಇದೆಯಲ್ಲ, ತಕ್ಷಣನೇ ಆಗೋ ಕೆಲಸ ಅಲ್ಲ ಇದು ಯಾವ್ದು, ಮೋಕ್ಷ ಸಿಗೋದು ಸ್ವರ್ಗ ಸಿಗೋದೆಲ್ಲ. ಮತ್ ಹಾಗಾದ್ರೆ ತತ್ವಜ್ಞಾನ ಇವತ್ತಿನ ದಿವಸ ಸಂಪಾದನೆ ಮಾಡಿದ್ದು ಮುಂದಿನ ಕ್ಷಣನೇ ಉಳಿಯಲ್ಲ, ಬೇಗ ಹೋಗತ್ತೆ ಅಂದ್ಮೇಲೆ ಈ ತತ್ವಜ್ಞಾನದಿಂದ ನಂಬಿಕೊಂಡು ನಾವು ಮೋಕ್ಷಕ್ಕೆ ಹೋಗ್ತೀವಿ ಅಂತ ಹೇಗೆ ಹೇಳೋದು ಅಂತ ಪ್ರಶ್ನೆ. ಅದಕ್ಕೆ ಹೇಳ್ತಾರೆ, ಇಲ್ಲ, ಅದು ತತ್ವಜ್ಞಾನ ಬೇಗ ಹೋದ್ರು ತತ್ವಜ್ಞಾನದಿಂದ ಪುಣ್ಯ ಬರುತ್ತಲ್ಲ, ಆ ಪುಣ್ಯ ಜೀವನ್ ಜೊತೆಗೆ ಇರುತ್ತೆ. ಆ ಪುಣ್ಯದಿಂದ ನಿಮಗೆ ಮೋಕ್ಷ ಸಿಗತ್ತೆ. ಅಂದ್ರೆ ಕನಿಷ್ಠ ಪಕ್ಷ ಕೊನೆಗಾದ್ರು ಈ ತತ್ವಜ್ಞಾನದಿಂದ ಮೋಕ್ಷ ಅನ್ಲಿಕ್ಕೆ ಈ ಪುಣ್ಯ ಬೇಕೇ ಬೇಕು. ಪುಣ್ಯ ಅನ್ನೋದೊಂದು ಸ್ಥಿರ ಪದಾರ್ಥ, ಅದು ಯಾವಾಗ್ಲೂ ನಮ್ ಜೊತೆಗೆ ಇರುತ್ತೆ. ನಾವು ಮಾಡಿದ ಕರ್ಮ ಅದ್ ನಮ್ಮನ್ನ ಹಿಂಬಾಲಿಸ್ಕೊಂಡು ಯಾವಾಗ್ಲೂ ಇದ್ದೇ ಇರುತ್ತೆ. ಅದು ಎಂದಿಗೂ ನಾಶ ಆಗಲ್ಲ. ಅದನ್ನ ಅನುಭವಿಸಿ ನಾಶ ಪಡಿಸ್ಕೊಳ್ಬೇಕು ಕೆಲವುದನ್ನ ದೇವರ ದರ್ಶನ ಆದ ಕೂಡಲೇ ನಾಶ ಪಡಿಸ್ಕೊಳ್ಬಹುದು. 2 ಅವಕಾಶ ಇದೆ ಅಷ್ಟೇ ಆ ಕರ್ಮ ಕಳ್ಕೊಳ್ಳಿಕ್ಕೆ. ಅದು ಬಿಟ್ರೆ ಇನ್ನೇನು ದಾರಿ ಇಲ್ಲ. ದೇವರು ಒಂದಾಗ ಕಣ್ಬಿಟ್ಟು ನೋಡ್ಬಿಟ್ರೆ ಸಾಕು, ಎಲ್ಲಾ ಕರ್ಮ ಒಂದೇ ಸರಿ ಮೂಟೆ ಎಲ್ಲ ನಾಶ ಆಗುತ್ತೆ. ಪ್ರಾರಬ್ಧ ಕರ್ಮ ಸ್ವಲ್ಪ ಕಡಿಮೆ ಆಗತ್ತೆ, ಆದ್ರೆ ಇನ್ನೆಲ್ಲ ಅನುಭವಿಸ್ಬೇಕಾಗಿ ಬರುತ್ತೆ. ಇಷ್ಟು ಇರೋ ವ್ಯವಸ್ಥೆ ಶಾಸ್ತ್ರದಲ್ಲಿ. ಹಾಗಾದ್ರೆ ತತ್ವಜ್ಞಾನವೂ ಕೂಡ ಪುಣ್ಯ ದ್ವಾರ ಮೋಕ್ಷಕ್ಕೆ ಕಾರಣ, ನೇರವಾಗಿ ಕಾರಣ ಅಲ್ಲ. ಇದನ್ನು ಒಪ್ಪಿಕೊಳ್ಳೇಬೇಕು. ಕರ್ಮ ಸಿದ್ಧಾಂತ, ಜ್ಞಾನದಿಂದ ಪುಣ್ಯ, ಪುಣ್ಯದಿಂದ ಮೋಕ್ಷ, ಇಷ್ಟನ್ನ ಒಪ್ಬೇಕು. ಅದಕ್ಕೆ ಇವಾಗ ಇನ್ನೊಂದು ಆಕ್ಷೇಪನ ಮಾಡ್ತಾರೆ ಮುಂದಕ್ಕೆ. ಏನ್ ಆಕ್ಷೇಪ ಮಾಡ್ತಾರೆ, ಇನ್ನು ಬಿಡಿಸ್ತಾರೆ ಇದನ್ನ. ನನ್ವೇವಂ ತತ್ವಜ್ಞಾನಸ್ಯ ಧರ್ಮದ್ವಾರ ನಿಶ್ರೇಯಸ ಹೇತುತ್ವ ಸಿದ್ಧಾವಪಿ ನ ಭವತ್ ಅಭಿಮತ ಅರ್ಥ ಸಿದ್ಧಿ. ಆಗ್ಲಿ ತತ್ವಜ್ಞಾನ ಸಂಪಾದನೆ ಮಾಡ್ದ, ತತ್ವಜ್ಞಾನ ಅಂದ್ರೆ ಈ ಜಗತ್ತಿನ ಬಗ್ಗೆ ಎಲ್ಲ ಚೆನ್ನಾಗಿ ತಿಳ್ಕೊಂಡ,
ಅವನಿಗೆ ಪುಣ್ಯ ಬಂತು, ಪುಣ್ಯದಿಂದ ಅವನಿಗೆ ಮೋಕ್ಷನೂ ಸಿಗಲಿ. ಆದ್ರೂ ನೀವ್ ಹೇಳಿದ ಅರ್ಥ ಸಿದ್ಧ ಆಗಿಲ್ಲ. ಯಾಕೆ ನೀವೇನ್ ಹೇಳಿದ್ರಿ, ಒಬ್ಬ ವ್ಯಕ್ತಿ ಮೋಕ್ಷ ಪಡಿಬೇಕು ಅಂತ ಆದ್ರೆ ದೇವರ ಅನುಗ್ರಹ ಬೇಕು ಅಂತ ವೈಶೇಷಿಕರು ಹೇಳಿದಾರಲ್ವಾ? ಎಲ್ಲಿ ಹೇಳಿದ್ದಾರೆ? ಹೇಳಲೇ ಇಲ್ವಲ್ಲ ಇಲ್ಲಿ. ಅಂದ್ರೆ ಆಗ ಹೇಳ್ತಾರೆ ಜಯತೀರ್ಥರು, ಇಲ್ಲ ಇಲ್ಲ ನೀವು ಗಮನಿಸ್ಬೇಕು. ಯಾಕಂದ್ರೆ ಇನ್ನೊಂದು ಸೂತ್ರ ಇದೆ, ವೈಶೇಷಿಕ ಸೂತ್ರ. ಅಂದ್ರೆ ಬ್ರಹ್ಮಸೂತ್ರಗಳ ಅಧ್ಯಯನ ಮಾಡೋದೇ ಕಷ್ಟ. ಅದ್ರಲ್ಲಿ ಇವರು ವೈಶೇಷಿಕ ಸೂತ್ರಗಳನ್ನು ಓದಿ, ವಸ್ತುತಃ ಬ್ರಹ್ಮಸೂತ್ರಕ್ಕಿಂತ ಮಹತ್ವ ಏನಿಲ್ಲ, ಅದರಲ್ಲಿ ಕಡಿಮೆನೆ. ಆದ್ರೂ ಆ ವೈಶೇಷಿಕ ಸೂತ್ರಗಳ ಸಂಖ್ಯೆ ಎಲ್ಲ ನೋಡಿದಾಗ ತುಂಬಾ ಜಾಸ್ತಿ. ಆ ಸೂತ್ರಗಳ ಅಧ್ಯಯನ ಮಾಡಿ ಅದ ಅರ್ಥ ತಿಳ್ಕೊಳ್ಬೇಕು. ಇನ್ನೊಂದು ಸೂತ್ರ ಉದಾಹರಣೆ ಮಾಡ್ತಾರೆ ಅಲ್ಲ, ವೈಶೇಷಿಕರು ಒಪ್ಕೊಂಡಿದ್ದಾರೆ. ಅವ್ರೇನ್ ಮಾಡಿದ್ದಾರೆ ಅಂದ್ರೆ ತಮ್ಮ ಗ್ರಂಥಗಳಲ್ಲಿ ಈ ಈಶ್ವರನ ಪ್ರಸಾದ ಇದ್ದಾಗ, ಅನುಗ್ರಹ ಇದ್ದಾಗ ಮಾತ್ರ ಪುಣ್ಯ ಮೋಕ್ಷಕ್ಕೆ ಕಾರಣ ಆಗತ್ತೆ ಅಂತ ಹೇಳಿದ್ದಾರೆ. ಹಾಗಾದ್ರೆ ಕರ್ಮ ಸಿದ್ಧಾಂತ ಅಂದ್ರೆ ತತ್ವಜ್ಞಾನ ಪಡೆದ ವ್ಯಕ್ತಿಗೆ ಪುಣ್ಯ ಬರಬಹುದು. ಆ ಪುಣ್ಯದಿಂದ ಮೋಕ್ಷಕ್ಕೆ ಹೋಗ್ಲಿಕ್ಕಾಗಲ್ಲ. ಯಾಕಂದ್ರೆ ಆ ಪುಣ್ಯದ ಜೊತೆಗೆ ದೇವರ ಅನುಗ್ರಹನೂ ಬೇಕಾಗುತ್ತೆ. ಅವನ ದೇವರ ಅನುಗ್ರಹ ಇಲ್ಲ, ದೇವರ ಇಚ್ಛೆ ಪಡ್ಲಿಲ್ಲ ಅಂತ ಇಟ್ಕೊಳ್ಳಿ, ಈ ಪುಣ್ಯ ಕೆಲಸ ಆಗಲ್ಲ. ಪುಣ್ಯ ಕೆಲಸ ಮಾಡ್ಬೇಕು ಅಂತ ಆದ್ರೂ ದೇವರ ಇಚ್ಛೆ ಬೇಕಾಗ್ ಬರುತ್ತಲ್ವಾ. ಅಂದ್ರೆ ಅವಾಗ ಹೇಳ್ತಾರೆ, ಹೌದು, ಇವಾಗ ಭಗವಂತನ ಇಚ್ಛೆ ಅಂದ್ರೆ ಏನು? ವೇದ ಅಂತ ಅರ್ಥ. ವೇದದಲ್ಲಿ ಏನ್ ಹೇಳಿದ್ದಾರೆ? ವೇದದಲ್ಲಿ ಹೇಳಿದ್ದು ಧರ್ಮದಿಂದ ಮೋಕ್ಷ ಸಿಗತ್ತೆ ಅಂತ ಹೇಳಿದ್ದಾರೆ ಅಂತ ವೇದದ ವಾಕ್ಯವನ್ನ ಉದಾಹರಿಸ್ಬೇಕು. ಹಾಗಾದ್ರೆ ಇವರು ಸಿದ್ಧಾಂತ ಏನು ಅಂತಂದ್ರೆ, ಈಶ್ವರ ಚೋದನ ಅಭಿವ್ಯಕ್ತಾತ್ ಧರ್ಮಾತ್, ಅಂದ್ರೆ ದೇವರೇ ತನ್ನ ಇಚ್ಛೆಯಿಂದ ವೇದಗಳನ್ನ ಸೃಷ್ಟಿ ಮಾಡಿದ. ಆ ವೇದಗಳಲ್ಲಿ ಪುಣ್ಯದಿಂದ ಮೋಕ್ಷ ಸಿಗತ್ತೆ, ನಿಮಗೆ ಪುಣ್ಯ ಸಂಪಾದನೆ ಮುಖ್ಯ ಅಂತಲೂ ತಿಳಿಸಿದ್ದಾರೆ. ಹಾಗಾಗಿ ಪುಣ್ಯದಿಂದ ಮೋಕ್ಷ ಅಂತ ಆಯ್ತು. ಅಲ್ಲಿ ಕೊನೆಗೆ ಧರ್ಮದ ಬಗ್ಗೆ ಉಪದೇಶ ಕೊಡೋನೆ ಪರಮಾತ್ಮ. ಆದ್ರಿಂದ ದೇವರ ಇಚ್ಛೆನೆ ಬೇಕಲ್ಲ. ಈಗ ದೇವರ ಇಚ್ಛೆ ಪಡೆದ್ರೆ ನಮ್ಗೆ ವೇದ ಎಲ್ಲಿ ಸಿಗ್ತಾ ಇತ್ತು, ವೇದ ವಿಷಯ ಎಲ್ಲಿ ಸಿಗ್ತಾ ಇತ್ತು. ಆದ್ರಿಂದ ಭಗವಂತ ಬೇಕು ಅಂತ ಇಷ್ಟು ಅವನ ಪ್ರಸಾದದ ಸಮರ್ಥನೆಗೋಸ್ಕರ ಹೇಳಿದ್ರು. ಇಷ್ಟಾದ್ಮೇಲೆ ಮತ್ತೆ ಬಿಡಲ್ಲ. ಅಲ್ಲ, ಏನೇ ಆಗ್ಲಿ ಸಾಕ್ಷಾತ್ತಾಗಿಯ ತತ್ವಜ್ಞಾನದಿಂದಲೇ ಮೋಕ್ಷ ಸಿಗ್ಲಿ. ಯಾಕೆ? ತತ್ವಜ್ಞಾನ ಅನ್ನೋದು ಪುಣ್ಯ, ಆ ಪುಣ್ಯದಿಂದ ಸ್ವರ್ಗ, ಮೋಕ್ಷ ಅಂತೆಲ್ಲ ಹೇಳ್ತೀರಿ. ಸ್ವರ್ಗ ಅಂದ್ರೆ ಮೋಕ್ಷ ಅಂತಾನು ಅರ್ಥ ಇದೆ. ಆ ಅರ್ಥದಲ್ಲಿ ಸ್ವರ್ಗ ಅಂದ್ರೆ ಮೋಕ್ಷ ಅಂತ ಅರ್ಥ ಇಟ್ಕೊಂಡ್ರೆ ತೊಂದ್ರೆ ಇಲ್ಲ. ಸ್ವರ್ಗ ಅಂದ್ರೆ ಇಂದ್ರಲೋಕಾಧಿಪತ್ಯ ಹೊಂದಿರುವಂತ ಸ್ವರ್ಗ ಅಲ್ಲ ಅಷ್ಟೇ. ಅಂತೂ ಈ ಸಾಕ್ಷಾತ್ತಾಗಿ ತತ್ವಜ್ಞಾನನೇ ಮೋಕ್ಷಕ್ಕೆ ಕಾರಣ ಆಗ್ಬೋದಲ್ಲ, ಯಾಕೆ ಮಧ್ಯದಲ್ಲಿ ಈ ಪುಣ್ಯ ಪಾಪಾದಿಗಳನ್ನ ತರ್ತೀರಿ ಅಂತಂದ್ರೆ, ಅದಕ್ಕೆ ಇವ್ರು ಹೇಳ್ತಾರೆ, ಇಲ್ಲ, ತತ್ವಜ್ಞಾನವನ್ನ ನೇರವಾಗಿ ಮೋಕ್ಷ ಕಾರಣ ಅಂತ ಕೆಲವು ಕಡೆ ಕೇಳಿದೆ, ಕೆಲವು ಕಡೆ ಹಾಗಿದೆ ವಾಕ್ಯಗಳು. ಅದನ್ನ ಹೇಗ್ ಕೊಡ್ಸೋದು ನೇರವಾಗಿ ಅನ್ನೋದನ್ನ? ಅದನ್ನ ಅನಿವಾರ್ಯವಾಗಿ ಧರ್ಮವನ್ನೆಲ್ಲ ಅಲ್ಲಿ ಒಪ್ಪಬಾರದು. ಅದಕ್ಕೆ ಹೇಳ್ತಾರಿಲ್ಲ, ತತ್ವಜ್ಞಾನ ನೇರವಾಗಿ ಎಲ್ಲಿ ಕಾರಣ? ಇವತ್ತು ಒಂದ್ ತತ್ವಜ್ಞಾನ ಇದ್ರೆ ನಮ್ಗೆ ಒಂದ್ ಬಗ್ಗೆ ವಿಷಯ ತಿಳ್ಕೊಂಡ ಮರ್ತ್ ಹೋಗ್ಬಿಡತ್ತೆ, ನಾಳೆ ದಿವಸ ಇದಲ್ಲ ಅದು ತತ್ವಜ್ಞಾನಕ್ಕೆ ಹೇಗ್ ಕಾರಣ ಅಂತ ಪ್ರಶ್ನೆ ಇದ್ದೇ ಇದೆ ಅಲ್ವಾ? ಅಂದ್ರೆ ಅದಕ್ಕೆ ತುಂಬಾ ವಿವರಣೆಯನ್ನ ಮಾಡ್ತಾರೆ. ಇನ್ನು ನಿವೃತ್ತಿ ಧರ್ಮದ ಬಗ್ಗೆ ಹೇಳ್ತಾರೆ. ಇಷ್ಟೆಲ್ಲ ಹೇಳಿ ಕೊನೆಗೆ ಗುಣ ಕಿರಣಾವಲಿ ಅಂತ ಒಂದಿದೆ, ಗುಣ ಗ್ರಂಥ ಅಂತ, ಗುಣಗಳ ಬಗ್ಗೆ ಹೇಳುವಂತ ಒಂದು ಕಿರಣಾವಲಿ ಗ್ರಂಥದ ಭಾಗ. ಆ ಗ್ರಂಥದಲ್ಲಿ ಏನ್ ಹೇಳ್ತಾರೆ ಅಂತ ಇನ್ನು ವಿಸ್ತಾರವಾಗಿ ಬಿಡಿಸ್ತಾ ಹೋಗ್ತಾರೆ. ಇವರದೇ ಆದ ಒಂದು ವಿವರಣೆ ಕೊಡ್ತಾರೆ. ಅದೇನ್ ವಿವರಣೆ ಕೊಡ್ತಾರೆ ಅಂತ ಮತ್ತೆ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡಿದೆ. ಶ್ರೀ ಕೃಷ್ಣ ಗುರುಗಳು ನಮಸ್ಕಾರ. ನಮಸ್ಕಾರ, ಧನ್ಯವಾದ. ಹರಿಯೇ ನಮಃ.